ಲಾಸ್ಟ್ ವಿಡಿಯೋದಲ್ಲಿ ಒಂದು ಸೀಕ್ವೆನ್ಸಿನ nth ಟರ್ಮ್ ಕೊಟ್ಟಾಗ ಆ ಸೀಕ್ವೆನ್ಸಿನ ಲಿಮಿಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಎಕ್ಸಾಂಪಲ್ಸ್ಗಳನ್ನು ಸಾಲ್ವ್ ಮಾಡಿದ್ವು. ಈ ವಿಡಿಯೋದಲ್ಲಿ ಒಂದು ಸೀಕ್ವೆನ್ಸಿನ nth ಟರ್ಮ್ ಕೊಟ್ಟಾಗ ಆ ಸೀಕ್ವೆನ್ಸ್ ಕನ್ವರ್ಜೆಂಟ್ ಆಗಿದೆ, ಡೈವರ್ಜೆಂಟ್ ಆಗಿದೆ ಅಥವಾ ಆಸಿಲೇಟರಿ ಆಗಿದೆಯಾ ಅಂತ ಹೇಳಿ ಟೆಸ್ಟ್ ಮಾಡೋಣ. ಅಂದರೆ ಆ ಸೀಕ್ವೆನ್ಸಿನ ನೇಚರ್ನ ಟೆಸ್ಟ್ ಮಾಡೋಣ. ಸೀಕ್ವೆನ್ಸಿನ ನೇಚರ್ನ ಟೆಸ್ಟ್ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ನಾವು ಅದರ ಲಿಮಿಟನ್ನು ಫೈಂಡ್ ಔಟ್ ಮಾಡಲೇಬೇಕು. ಓಕೆ, ನಮಗೆ ಆಲ್ರೆಡಿ ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ, ಲಿಮಿಟ್ ಫೈನೈಟ್ ಆಗಿತ್ತು ಅಂತ ಹೇಳಿದರೆ ಅಂತಹ ಸೀಕ್ವೆನ್ಸನ್ನು ನಾವು ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಲ್ವ. ಫೈನೈಟ್ ಲಿಮಿಟ್ ಆಗಿತ್ತು ಅಂತ ಹೇಳಿದರೆ, ಫೈನೈಟ್ ಲಿಮಿಟ್ ಆಗಿದ್ದರೆ ಅಂಥವನ್ನು ನಾವು ಏನು ಹೇಳ್ತೀವಿ, ಕನ್ವರ್ಜೆಂಟ್ ಅಂತ ಹೇಳ್ತೀವಲ್ವ, ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ಅದೇ ಇನ್ಫೈನೈಟ್ ಲಿಮಿಟ್ ಆಗಿತ್ತು ಅಂದರೆ, ಇನ್ಫೈನೈಟ್ ಲಿಮಿಟ್ ಆಗಿತ್ತು ಅಂತ ಹೇಳಿದರೆ ಅಂಥದ್ದನ್ನು ನಾವು ಡೈವರ್ಜೆಂಟ್ ಅಂತ ಹೇಳ್ತೀವಲ್ವ, ಡೈವರ್ಜೆಂಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಗೆ ಏನು ಟೆನ್ಸ್ಟ್ ಆಗದೇ ಇದ್ದರೆ, ಅಂದರೆ ಆಸಿಲೇಟ್ ಆಗ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ಒಂದು ಇನ್ ಬಿಟ್ವೀನ್ ಟು ಫೈನೈಟ್ ವ್ಯಾಲ್ಯೂ ಅಥವಾ ಇನ್ ಬಿಟ್ವೀನ್ ಟು ಇನ್ಫೈನೈಟ್ ವ್ಯಾಲ್ಯೂ, ದಟ್ ಈಸ್ ಪ್ಲಸ್ ಇನ್ಫಿನಿಟಿ ಆ್ಯಂಡ್ ಮೈನಸ್ ಇನ್ಫಿನಿಟಿ, some plus n and minus n, where n is anything. ಓಕೆ, ಈ ರೀತಿ ಎನಿ ನಂಬರ್, ಓಕೆ, ಈ ರೀತಿ ಆಸಿಲೇಟ್ ಆಗ್ತಾ ಇದ್ದರೆ ಅದನ್ನು ಆಸಿಲೇಟ್ರಿ ಅಂತ ಹೇಳ್ತೀವಿ. ಅಂದರೆ ಕನ್ವರ್ಜೆಂಟ್ ಡೈವರ್ಜೆಂಟ್ ಎರಡೂ ಅಲ್ಲ ಅಂದರೆ ಅದನ್ನು ಆಸಿಲೇಟ್ರಿ ಅಂತ ಹೇಳ್ತೀವಿ. ಇದೆಲ್ಲ ನಮಗೆ ಗೊತ್ತಿದೆ, ಹಿಂದಿನ ವೀಡಿಯೋಗಳಲ್ಲಿ ನೋಡಿದ್ದೀವಿ. ಓಕೆ, ಈಗ ಈ ಕೊಟ್ಟಿರುವ ಸೀಕ್ವೆನ್ಸಿನ ಅಂದರೆ nth ಟರ್ಮ್ ಕೊಟ್ಟಿರ್ತಾರೆ, ನಾವು ಅದು ಕನ್ವರ್ಜೆಂಟೋ ಡೈವರ್ಜೆಂಟೋ ಅಥವಾ ಆಸಿಲೇಟ್ರಿನೋ ನೋಡಬೇಕು. ಅಂದರೆ ಅದರ ಲಿಮಿಟ್ ಫೈನೈಟ್ ಆಗುತ್ತೋ ಅಥವಾ ಇನ್ಫೈನೈಟ್ ಆಗುತ್ತೋ, ಅಥವಾ ಅದು ಯಾವುದೇ ಎರಡು ಫೈನೈಟ್ ವ್ಯಾಲ್ಯೂಗಳ ನಡುವೆ ಆಸಿಲೇಟ್ ಆಗುತ್ತಾ ಅಥವಾ ಯಾವುದೇ ಎರಡು ಇನ್ಫೈನೈಟ್ ವ್ಯಾಲ್ಯೂಗಳ ನಡುವೆ ಆಸಿಲೇಟ್ ಆಗುತ್ತಾ, ಇದನ್ನೆಲ್ಲ ಚೆಕ್ ಮಾಡಬೇಕು. ಓಕೆ, ಫಸ್ಟ್ ಪ್ರಾಬ್ಲಮ್ 1 + -1 ಹೋಲ್ ಟು ದ ಪವರ್ n. ಏನು ಕೊಟ್ಟಿದ್ದಾರೆ? ಸೊಲ್ಯೂಷನ್ xn ಇಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ? 1 + -1 ಟು ದ ಪವರ್ n. ಓಕೆ, ನಾನು ಫಸ್ಟು ಈವನ್ ಟರ್ಮ್ಸನ್ನು ತಗೊಳ್ತೀನಿ. ಯಾಕೆ ಅಂದರೆ ಇಲ್ಲಿ -1 ಟು ದ ಪವರ್ n ಇದೆ ಅಲ್ವಾ. -1 ಟು ದ ಪವರ್ 1 ಇಸ್ ಈಕ್ವಲ್ ಟು ಏನಾಗುತ್ತೆ? -1. -1 ಟು ದ ಪವರ್ 2 ಇಸ್ ಈಕ್ವಲ್ ಟು ಏನಾಗುತ್ತೆ? +1. -1 ಟು ದ ಪವರ್ 3 ಇಸ್ ಈಕ್ವಲ್ ಟು ಏನಾಗುತ್ತೆ? -1. -1 ಟು ದ ಪವರ್ 4 ಇಸ್ ಈಕ್ವಲ್ ಟು ಏನಾಗುತ್ತೆ? +1 ಅಲ್ವಾ. ಈ 1 ಆಗಿರ್ಬೋದು, 3 ಆಗಿರ್ಬೋದು, 1 3 5 7 ಆ್ಯಂಡ್ ಸೊ ಆನ್, ಇವೆಲ್ಲ ಆಡ್ ಟರ್ಮ್ಸ್ ಅಲ್ವಾ. ಇದಕ್ಕೆಲ್ಲ ಈಕ್ವಲ್ ಟು -1 ಬರ್ತಾ ಹೋಗುತ್ತೆ. ಹಾಗೆ ಈ 2 ಆಗಿರ್ಬೋದು, 4 ಆಗಿರ್ಬೋದು, 2 4 6 8 ಇವೆಲ್ಲ ಈವನ್ ಟರ್ಮ್ಸ್ ಅಲ್ವಾ. ಈವನ್ ಟರ್ಮ್ಸ್, ದೀಸ್ ಆರ್ ಆಡ್ ಟರ್ಮ್ಸ್ ಅಲ್ವಾ. ಈವನ್ ಟರ್ಮ್ಸಿಗೆ ಏನು ಬರುತ್ತೆ? +1 ಬರ್ತಾ ಹೋಗುತ್ತೆ. ಆಡ್ ಟರ್ಮ್ಸಿಗೆ -1 ಬರುತ್ತೆ, ಈವನ್ ಟರ್ಮ್ಸಿಗೆ +1 ಬರುತ್ತೆ. ಈಗ x2n ಏನಾಗುತ್ತೆ? x2n ಅಂದರೆ ಈವನ್ ಟರ್ಮ್ಸ್. n ಇಸ್ ಈಕ್ವಲ್ ಟು 1 ಕೊಟ್ಟರೆ 2, n ಇಸ್ ಈಕ್ವಲ್ ಟು 2 ಕೊಟ್ಟರೆ 4, n ಇಸ್ ಈಕ್ವಲ್ ಟು 3 ಕೊಟ್ಟರೆ 6 ಅಲ್ವಾ. ಈವನ್ ಟರ್ಮ್ಸ್ ದಟ್ ಈಸ್ ಈಕ್ವಲ್ ಟು 1 + -1 ಟು ದ ಪವರ್ 2n. 1 ಟು ದ ಪವರ್ 2n ಇಸ್ ಈಕ್ವಲ್ ಟು ಏನಾಗುತ್ತೆ? -2, ಈ ಎನ್ನಿಗೆ 1 ಕೊಡಿ, ಏನು -1 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1. ಆಮೇಲೆ ಎನ್ನಿಗೆ 2 ಕೊಟ್ಟರೆ -1 ಪವರ್ 4 ದಟ್ ಈಸ್ ಈಕ್ವಲ್ ಟು 1. -1 ಪವರ್ 6 ದಟ್ ಈಸ್ ಈಕ್ವಲ್ ಟು 1 ಅಲ್ವಾ. ಕ್ಲಿಯರ್ಲಿ ಏನು, ದಿಸ್ ಇಸ್ ಈಕ್ವಲ್ ಟು 1 + 1 ಅಲ್ವಾ. x2n ಇಸ್ ಈಕ್ವಲ್ ಟು ಏನಾಯಿತು? x2n ಇಸ್ ಈಕ್ವಲ್ ಟು 2 ಆಯ್ತಲ್ವಾ. 2 ಆಯಿತು. ಈಗ ಇದು ವಾಟ್? x2n ಇಸ್ ಈಕ್ವಲ್ ಟು 2 ಆಗುತ್ತೆ. ಏನು ಕೊಟ್ಟಿದ್ದಾರೆ ಇಲ್ಲಿ? xn ಇಸ್ ಈಕ್ವಲ್ ಟು 1 + -1 ಟು ದ ಪವರ್ n ಅಂತ ಕೊಟ್ಟಿದ್ದಾರಲ್ವಾ. ಹಾಗೆ x2n + 1 ಕೊಟ್ಟರೆ ಏನಾಗುತ್ತೆ? 2n + 1 ಅಂದರೆ ಆಡ್ ಟರ್ಮ್ಸ್ ಅಲ್ವಾ. 2n ಅಂತ ಹೇಳಿದರೆ x2n ಅಂದರೆ ಈವನ್ ಟರ್ಮ್ಸ್, x2n + 1 ಮೀನ್ಸ್ ಆಡ್ ಟರ್ಮ್ಸ್. ಓಕೆ, ಆಡ್ ಟರ್ಮ್ಸಿಗೆ ಏನಾಗುತ್ತೆ? 1 + -1 ಟು ದ ಪವರ್ 2n + 1. ಕ್ಲಿಯರ್ಲಿ ನಾವು ನೋಡಿದ್ವು ಆಡ್ ಟರ್ಮ್ಸಿಗೆ ಈಕ್ವಲ್ ಟು -1 -1 ಬರ್ತಾ ಹೋಗುತ್ತಲ್ವಾ. ಎನಿ ಫಾರ್ ಎನಿ ನ್ಯಾಚುರಲ್ n. ಓಕೆ, 1 - 1 ಅಲ್ವಾ, ದಟ್ ಈಸ್ ಈಕ್ವಲ್ ಟು 0. ಏನು, ವಾಟ್ ಇಸ್ ದಿಸ್? x2n + 1 ಇಸ್ ಈಕ್ವಲ್ ಟು 0. ಈ
ಕೊಟ್ಟಿರುವ ಎಕ್ಸ್ ಎನ್ ಇದೆಯಲ್ಲ, ದಿಸ್ ಎಕ್ಸ್ ಎನ್ ಏನಾಗ್ತಾ ಇದೆ, ಈವನ್ ಟರ್ಮ್ಸ್ ಇದ್ದಾಗ ಈಕ್ವಲ್ ಟು 2 ಆಗ್ತಾ ಇದೆ, ಆಡ್ ಟರ್ಮ್ಸ್ ಇದ್ದಾಗ ಈಕ್ವಲ್ ಟು 0 ಆಗ್ತಾ ಇದೆ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿ ಏನಾಗುತ್ತೆ, ಲಿಮಿಟ್ ಎಕ್ಸ್ ಟು ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು 2 ಅಲ್ವಾ, ಇಸ್ ಈಕ್ವಲ್ ಟು ಲಿಮಿಟ್ ಆಫ್ 2 ಇಸ್ ಕ್ಲಿಯರ್ಲಿ 2 ಅಲ್ವಾ, ಕಾನ್ಸ್ಟೆಂಟ್ ಇಸ್ ಇಟ್ ಸೆಲ್ಫ್ ಅಲ್ವಾ, ಅಂದರೆ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಇಸ್ ಇಟ್ ಸೆಲ್ಫ್ ಅಂದರೆ ಕ್ಲಿಯರ್ಲಿ ದಿಸ್ ಇಸ್ ಈಕ್ವಲ್ ಟು 2. ಇಲ್ಲಿ ಏನಾಯಿತು, ಲಿಮಿಟ್ ಎಕ್ಸ್ ಟು ಎನ್ ಪ್ಲಸ್ 1 ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಲಿಮಿಟ್ ಆಫ್ 0 ಇಸ್ 0. ಇಲ್ಲಿ ಅಬ್ಸರ್ವ್ ಮಾಡಿ, ಫಾರ್ ಈವನ್ ಟರ್ಮ್ಸ್ ಲಿಮಿಟ್ ಏನು ಬರ್ತಾ ಇದೆ, 2 ಬರ್ತಾ ಇದೆ. ಫಾರ್ ಆಡ್ ಟರ್ಮ್ಸ್ ಲಿಮಿಟ್ ಏನು ಬರ್ತಾ ಇದೆ, 0 ಬರ್ತಾ ಇದೆ ಅಲ್ವಾ. ಅಂದರೆ ಲಿಮಿಟ್ ಇಸ್ ನಾಟ್ ಯುನಿಕ್. ಕ್ಲಿಯರ್ಲಿ ಏನೋ ಕ್ಲಿಯರ್ಲಿ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಇಸ್ ನಾಟ್ ಯುನಿಕ್ ಅಲ್ವಾ. ಯುನಿಕ್ ಅಲ್ಲ ಲಿಮಿಟ್ ಅಂತ ಹೇಳಿದರೆ ಅದು ಕನ್ವರ್ಜೆಂಟು ಅಲ್ಲ, ಡೈವರ್ಜೆಂಟು ಅಲ್ಲ. ವಾಟ್ ಇಸ್ ದಿಸ್? ದಿಸ್ ಇಸ್ ಕ್ಲಿಯರ್ಲಿ ಆಸಿಲೇಟರಿ. ಹೆನ್ಸ್ ಗಿವನ್ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಆಸಿಲೇಟರಿ ಅಲ್ವಾ, ಆಸಿಲೇಟರಿ. ಅದು ಆಸಿಲೇಟ್ ಆಗ್ತಾ ಇದೆ. ಓಕೆ, ಎಕ್ಸ್ ಏನು ನಮ್ಗೆ ಎನ್ ಟರ್ಮ್ ಕೊಟ್ಟಿದ್ದು, ದಟ್ ಈಸ್ 1 + -1 ಹೋಲ್ ಟು ದ ಪವರ್ ಎನ್. ಅದರ ನೇಚರ್ ಏನು, ಇಟ್ ಈಸ್ ಆಸಿಲೇಟರಿ ಅಂತ ಹೇಳಿ ತೋರಿಸಿದ್ದು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, n + -1 to the power n divide by n. Okay, what is this? This is xn alva. Solution ಏನು, this is xn is equal to ಏನು, n + -1 to the power n divide by n ಅಲ್ವಾ. ಈಗ ಈವನ್ ಟರ್ಮ್ಸ್ ನೋಡೋಣ. ದಟ್ ಈಸ್ ಕನ್ಸಿಡರ್ ಏನು x2n ಅಲ್ವಾ. x2n is equal to n plus 2n ಹಾಕೋದು. ಓಕೆ, 2n + -1 to the power 2n divide by n plus ಏನು 2n. ಇಲ್ಲಿ ಅಬ್ಸರ್ವ್ ಮಾಡಿ ಏನು, ದಟ್ ಈಸ್ x2n is equal to 2n by 2n is equal to 1 ಅಲ್ವಾ. ಪ್ಲಸ್ -1 to the power 2n ಏನು, ಹಿಂದಿನ ಎಕ್ಸಾಂಪಲ್ ನೋಡಿದ್ದು -1 to the power 2n is equal to 1 ಅಲ್ವಾ. ಅಂದರೆ ಫಾರ್ ಈವನ್ ಟರ್ಮ್ಸ್ 2n ಅಂತ ಹೇಳಿದರೆ ಈವನ್ ಟರ್ಮ್ಸ್ ಅಂತಲ್ವಾ ಅಲ್ವಾ. 2 1s 2 ಅಂದರೆ -1² -1 ಪವರ್, ಈಗ ಏನಿಗೆ 2 ಕೊಟ್ಟರೆ ಏನು 4, -1 ಪವರ್ ಏನಿಗೆ 3 ಕೊಟ್ಟರೆ 6, ಎಲ್ಲ ಈಕ್ವಲ್ ಟು 1 ಅಲ್ವಾ. ಕ್ಲಿಯರ್ಲಿ ಅಂದರೆ ದಿಸ್ ಇಸ್ ಈಕ್ವಲ್ ಟು 1 ಅಂತ ಬರಿಬೋದಾ ಅಲ್ವಾ. 1 ಡಿವೈಡ್ ಬೈ 2n ಅಲ್ವಾ, 1/2n. ದಿಸ್ ಬೈ ದಿಸ್ ಇಸ್ ಈಕ್ವಲ್ ಟು 1, ದಿಸ್ ಬೈ ದಿಸ್ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ 2n ಅಲ್ವಾ. ಈಗ ಲಿಮಿಟ್ ಅಪ್ಲೈ ಮಾಡಿ, ಏನಾಯಿತು, ಲಿಮಿಟ್ x to n whenever n tends to infinity is equal to limit of this thing, that is limit 1 + 1/2n whenever n tends to infinity is equal to n ಸಿಗುತ್ತೆ, is equal to as n tends to infinity 1/n tends to, as n tends to infinity ಏನು 1/n tends to 0 ಅಲ್ವಾ. ಕ್ಲಿಯರ್ಲಿ 1/2n is also tends to 0 ಅಂದರೆ this term is vanishes. ಏನು ಉಳಿತು, ಕ್ಲಿಯರ್ಲಿ ಈಕ್ವಲ್ ಟು 1 ಅಲ್ವಾ. ಲಿಮಿಟ್ ಆಫ್ ದಿಸ್ ಥಿಂಗ್ is equal to ಫಾರ್ ಈವನ್ ಟರ್ಮ್ಸ್ ಇಸ್ 1. ಆಡ್ ಟರ್ಮ್ಸ್ ಏನಾಗುತ್ತೆ, ಆಡ್ ಟರ್ಮ್ಸ್ ಏನು, x2n + 1. ಓಕೆ, xn is this one ಇನ್ ಪ್ಲೇಸ್ ಆಫ್ n ಏನು ಹಾಕಿ, 2n + 1 ಹಾಕಿ. ದಟ್ ಈಸ್ ಈಕ್ವಲ್ ಟು ಏನಾಯಿತು, 2n + 1 ಪ್ಲಸ್ -1 to the power ಇನ್ ಪ್ಲೇಸ್ ಆಫ್ n ಏನು 2n + 1 ಡಿವೈಡ್ ಬೈ 2n + 1. ಇಲ್ಲಿ ಅಬ್ಸರ್ವ್ ಮಾಡಿ, ದಟ್ ಈಸ್ ಈಕ್ವಲ್ ಟು ಏನಾಯಿತು, ಇಲ್ಲಿ ಏನಾಗುತ್ತೆ, -1 to the power 2n + 1 ಅಂದರೆ ವಾಟ್ ಈಸ್ -1 to the power 2n + 1 ಕ್ಲಿಯರ್ಲಿ ಈಕ್ವಲ್ ಟು -1 ಅಲ್ವಾ. -1 ಅಂದರೆ ಫಾರ್ ಆಡ್ ಟರ್ಮ್ಸ್ ಏನಾಗುತ್ತೆ, -1 -3 -5 ಅಂದರೆ ಕ್ಲಿಯರ್ಲಿ -1 -1 ಅಲ್ವಾ. ಯಾವುದೇ ಆಡ್ ಟರ್ಮ್ಸ್ ತಗೊಂಡ್ರು ಈಕ್ವಲ್ ಟು -1 ಅಲ್ವಾ. ಫಾರ್ ದಿಸ್ ಥಿಂಗ್ ಏನಾಯಿತು, ಇದು ಕ್ಲಿಯರ್ಲಿ ಏನಾಯಿತು, 2n + 1 ಇದು -1 ಆಗುತ್ತೆ ಅಲ್ವಾ. ದಿಸ್ ಹೋಲ್ ಟರ್ಮ್ ಈಸ್ ಈಕ್ವಲ್ ಟು -1 ಡಿವೈಡ್ ಬೈ ಏನು 2n + 1. ಇಲ್ಲಿ ಅಬ್ಸರ್ವ್ ಮಾಡಿ ಏನು, +1 -1 ಗೆಟ್ ಕ್ಯಾನ್ಸಲ್, ಏನು ಉಳಿತು, 2n ಡಿವೈಡ್ ಬೈ 2n + 1. ವಾಟ್ ಇಸ್ ದಿಸ್, x2n + 1 is equal to, ಈಗ ಲಿಮಿಟ್ ಅಪ್ಲೈ ಮಾಡಿ, ಇದಕ್ಕೆ ಏನಾಗುತ್ತೆ ನೋಡೋಣ. ಲಿಮಿಟ್ ಅಪ್ಲೈ ಮಾಡಿ, ಲಿಮಿಟ್ ಏನು x2n + 1 whenever n tends to infinity is equal to limit of this thing, that is 2n divide by 2n + 1. okay, 2n + 1 that is equal to, ಇಲ್ಲಿ ಅಬ್ಸರ್ವ್ ಮಾಡಿ, ಲಿಮಿಟ್ 2 whenever n tends to infinity ಅಲ್ವಾ.
ಟು ಎನ್, ಇಲ್ಲಿ ಡಿನಾಮಿನೇಟ್ರಲ್ಲಿ ಏನನ್ನು ಕಾಮನ್ ತೆಗೀರಿ, ಏನು ಉಳಿತೆ 2 ಪ್ಲಸ್ 1/n ಅಲ್ವಾ, 1/n. ಕ್ಲಿಯರ್ಲಿ ದಿಸ್ ಎನ್ ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ, ದಿಸ್ ಎನ್ ಗೆಟ್ ಕ್ಯಾನ್ಸಲ್, ಏನು ಉಳಿತು 2 ಬೈ ದಿಸ್ ಥಿಂಗ್. ಇಲ್ಲಿ ಅಬ್ಸರ್ವ್ ಮಾಡಿ, ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ 1/n ಟೆನ್ಸ್ ಟು 0, ಅಂದರೆ ದಿಸ್ ಟರ್ಮ್ ವ್ಯಾನಿಷ್ ಆಗುತ್ತೆ. ಏನು ಉಳಿತೆ 2/2 ಅಲ್ವಾ, 2/2 ಈಸ್ ಕ್ಲಿಯರ್ಲಿ ಈಕ್ವಲ್ ಟು 1. ಏನು ಫಾರ್ ಈವನ್ ಟರ್ಮ್ಸ್ ಏನು ದ ಲಿಮಿಟ್ ಈಸ್ ಈಕ್ವಲ್ ಟು 1 ಬರ್ತಾ ಇದೆ, ಫಾರ್ ಆಡ್ ಟರ್ಮ್ಸ್ ಆಲ್ಸೋ ಲಿಮಿಟ್ ಈಕ್ವಲ್ ಟು 1 ಬರ್ತಾ ಇದೆ. ಅಂದರೆ ಏನು ಲಿಮಿಟ್ ಎರಡು ಈಕ್ವಲ್ ಅಲ್ವಾ, ಇದ್ರದ್ದು ಲಿಮಿಟ್ ಎರಡು ಈಕ್ವಲ್ ಫಾರ್ ಈವನ್ ಟರ್ಮ್ಸ್ ಆಡ್ ಟರ್ಮ್ಸ್ ಎರಡಕ್ಕೂ ಲಿಮಿಟ್ ಈಕ್ವಲ್ ಟು 1 ಬರ್ತಾ ಇದೆ. ಏನಂತ ಬರಿಬೋದು, ದೇರ್ ಫೋರ್ ಲಿಮಿಟ್ xn ವೆನ್ ಎವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು 1 ಇನ್ ಬೋತ್ ದ ಕೇಸಸ್ ಅಲ್ವಾ, ಇನ್ ಬೋತ್ ದ ಕೇಸಸ್, ದಟ್ ಈಸ್ ಫಾರ್ ಬೋತ್ ಈವನ್ ಆ್ಯಂಡ್ ಆಡ್. ದೇರ್ ಫೋರ್ ಏನು ಒಂದು ಫೈನೈಟ್ ವ್ಯಾಲ್ಯೂ ಬರ್ತಾ ಇದೆ ಅಲ್ವಾ, ಅಂದರೆ ಕ್ಲಿಯರ್ಲಿ ಸೀಕ್ವೆನ್ಸ್ ಎಕ್ಸನ್ ಈಸ್ ಕನ್ವರ್ಜೆಂಟ್. ಕ್ಲಿಯರ್ಲಿ ದಿಸ್ ಸೀಕ್ವೆನ್ಸ್ ಎಕ್ಸನ್ ಈಸ್ ಕನ್ವರ್ಜೆಂಟ್. ಓಕೆ, ಕೊಟ್ಟಿರುವ ಸೀಕ್ವೆನ್ಸಿನ ಎನ್ ಟರ್ಮ್ ಕೊಟ್ಟಿದ್ವು, ನಾವು ಆ ಸೀಕ್ವೆನ್ಸನ್ನು ಕನ್ವರ್ಜೆಂಟ್ ಅಂತ ಹೇಳಿ ತೋರಿಸಿದ್ವು. ನೆಕ್ಸ್ಟ್ ಎಕ್ಸಾಂಪಲ್, n ಪ್ಲಸ್ ಮೈನಸ್ 1 ಟು ದ ಪವರ್ n. ಓಕೆ, ಸೊಲ್ಯೂಷನ್ ಏನು ಕೊಟ್ಟಿದ್ದಾರೆ, ಎಕ್ಸನ್ ಏನು ಕೊಟ್ಟಿದ್ದಾರೆ, ಎಕ್ಸನ್ ಇಸ್ ಈಕ್ವಲ್ ಟು n ಪ್ಲಸ್ ಮೈನಸ್ 1 ಟು ದ ಪವರ್ n ಅಂತ ಕೊಟ್ಟಿದ್ದಾರಲ್ವಾ. ಏನು ಕೊಟ್ಟಿದ್ದಾರೆ, ಎಕ್ಸನ್ ಇಸ್ ಈಕ್ವಲ್ ಟು n ಪ್ಲಸ್ ಮೈನಸ್ 1 ಟು ದ ಪವರ್ n ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಈವನ್ ಟರ್ಮ್ಸಿಗೆ ಏನಾಗುತ್ತೆ, ಫಾರ್ ಈವನ್ ಟರ್ಮ್ಸ್ ಏನು x2n ಇಸ್ ಈಕ್ವಲ್ ಟು ಇನ್ ಪ್ಲೇಸ್ ಆಫ್ n ಏನೋ 2n ಅಲ್ವಾ, ಪ್ಲಸ್ ಮೈನಸ್ 1 ಟು ದ ಪವರ್ 2n, 1 ಟು ದ ಪವರ್ 2n. ಮೈನಸ್ 1 ಟು ದ ಪವರ್ 2n ಅಂದರೆ ಏನು, ಮೈನಸ್ 1 ಟು ದ ಪವರ್ 2n ಇಸ್ ಕ್ಲಿಯರ್ಲಿ ಈಕ್ವಲ್ ಟು 1 ಅಲ್ವಾ. n ಇಸ್ ಈಕ್ವಲ್ ಟು 1 ಕೊಟ್ಟರೆ ಏನು ಬಂತು, ಮೈನಸ್ 1 ಸ್ಕ್ವೇರ್, ಆಮೇಲೆ ಮೈನಸ್ 1 ಪವರ್ 4 ಮೈನಸ್ 1 ಪವರ್ 6, ಯಾವುದು ತಗೊಂಡ್ರು ಈಕ್ವಲ್ ಟು 1 ಅಲ್ವಾ, ಈಕ್ವಲ್ ಟು 1. ಅಂದರೆ ಕ್ಲಿಯರ್ಲಿ ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 2n ಪ್ಲಸ್ 1, x2n ಇಸ್ ಈಕ್ವಲ್ ಟು 2n ಪ್ಲಸ್ 1. ಈಗ ಲಿಮಿಟ್ ಅಪ್ಲೈ ಮಾಡಿದರೆ ಏನಾಗುತ್ತೆ, ಲಿಮಿಟ್ x2n whenever n tends to infinity is equal to limit 2n plus 1 whenever n tends to infinity. Clearly as n tends to infinity 2n plus 1 ಏನಾಗುತ್ತೆ, ಇನ್ಫಿನಿಟಿ ಆಗುತ್ತಲ್ವಾ, is equal to ಇನ್ಫಿನಿಟಿ. ಇಲ್ಲಿ n ಇನ್ಫಿನಿಟಿ ಅಂದರೆ 2 ಇನ್ಫಿನಿಟಿ ಪ್ಲಸ್ 1 ಈಸ್ ನಥಿಂಗ್ ಬಟ್ ಇನ್ಫಿನಿಟಿ ಅಲ್ವಾ. ಈಗ ದಿಸ್ ಇಸ್ ಫಾರ್ ಈವನ್ ಟರ್ಮ್ಸ್ ಆಯಿತು. ಈವನ್ ಟರ್ಮ್ಸಿಗೇನು ಇನ್ಫಿನಿಟಿ ಆಗ್ತಾ ಇದೆ ಲಿಮಿಟ್. ಆಡ್ ಟರ್ಮ್ಸಿಗೆ ಏನಾಗುತ್ತೆ ನೋಡೋಣ. ಈಗ ಆಡ್ ಟರ್ಮ್ಸಿಗೆ ಏನು x2n ಪ್ಲಸ್ 1 ಅಲ್ವಾ, x2n ಪ್ಲಸ್ n 1, x2n ಪ್ಲಸ್ 1 ಇನ್ ಈ xn ಅಲ್ಲಿ n ಪ್ಲೇಸಲ್ಲಿ n ಇರೋ ಪ್ಲೇಸಿಗೆ 2n ಪ್ಲಸ್ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋದು. ವಾಟ್ ವಿ ಗೆಟ್ 2n ಪ್ಲಸ್ 1 ಪ್ಲಸ್ ಮೈನಸ್ 1 ಟು ದ ಪವರ್ 2n ಪ್ಲಸ್ 1 ಅಲ್ವಾ, ಮೈನಸ್ 1 ಟು ದ ಪವರ್ 2n ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 2n ಪ್ಲಸ್ 1 ಪ್ಲಸ್ ಮೈನಸ್ 1 ಟು ದ ಪವರ್ 2n ಪ್ಲಸ್ 1 ಅಂದರೆ ವಾಟ್, ಮೈನಸ್ 1 ಟು ದ ಪವರ್ 2n ಪ್ಲಸ್ 1 ಕ್ಲಿಯರ್ಲಿ ಈಕ್ವಲ್ ಟು ಮೈನಸ್ 1 ಅಲ್ವಾ. ಫಾರ್ ಆಡ್ ಟರ್ಮ್ಸ್ ಯಾವುದೇ ಆಡ್ ಟರ್ಮ್ ತಗೊಳ್ಳಿ ಅಲ್ವಾ, ಮೈನಸ್ 1 ಪವರ್ 1 ಮೈನಸ್ 1 ಪವರ್ 3 ಮೈನಸ್ 1 ಪವರ್ 5 ವಾಟ್ ಎವರ್ ಈಕ್ವಲ್ ಟು 1 1 1 ಸಾರಿ ಮೈನಸ್ 1 ಮೈನಸ್ 1 ಮೈನಸ್ 1 ಅಲ್ವಾ, ಮೈನಸ್ 1 ಬರ್ತಾ ಹೋಗುತ್ತೆ ಯಾವುದೇ ಆಡ್ ಟರ್ಮ್ ತಗೊಂಡ್ರು. ಕ್ಲಿಯರ್ಲಿ ದಿಸ್ ಇಸ್ ಮೈನಸ್ 1 ಅಲ್ವಾ. ಈಗೇನಾಯಿತು ಅಬ್ಸರ್ವ್ ಮಾಡಿ, 2n ಪ್ಲಸ್ 1 ಮೈನಸ್ 1, ದಿಸ್ ಪ್ಲಸ್ 1 ಮೈನಸ್ 1 ಗೆಟ್ ಕ್ಯಾನ್ಸಲ್, ಏನು ಉಳಿತು ಜಸ್ಟ್ 2n ಮಾತ್ರ ಉಳಿತು. ವಾಟ್ ಇಸ್ ದಿಸ್ x2n ಪ್ಲಸ್ 1. ಈಗ ಲಿಮಿಟ್ ಅಪ್ಲೈ ಮಾಡಿ, ವಾಟ್ ವಿ ಗೆಟ್ ಲಿಮಿಟ್ x2n ಪ್ಲಸ್ 1 ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಲಿಮಿಟ್ 2n ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ. ಕ್ಲಿಯರ್ಲಿ ದಿಸ್ ಇಸ್ ಈಕ್ವಲ್ ಟು ಏನು ಇನ್ಫಿನಿಟಿ ಅಲ್ವಾ, ಇನ್ಫಿನಿಟಿ. ಏನು ಈವನ್ ಟರ್ಮ್ಸಿಗೂ ಲಿಮಿಟ್ ಇನ್ಫಿನಿಟಿ ಆಗ್ತಾ ಇದೆ, ಹಾಗೆ ಆಡ್ ಟರ್ಮ್ಸಿಗೂ ಲಿಮಿಟ್ ಇನ್ಫಿನಿಟಿ ಆಗ್ತಾ ಇದೆ. ಹಾಗಾದರೆ ಕೊಟ್ಟಿರುವ ಸೀಕ್ವೆನ್ಸ್ ಡೈವರ್ಜೆಂಟ್ ಅಲ್ವಾ. ದೇರ್ ಫೋರ್ ಇಲ್ಲಿ ಏನಾಗ್ತಾ ಇದೆ, ಲಿಮಿಟ್ xn ವೆನೆವರ್ n ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಇನ್ಫಿನಿಟಿ ಇನ್ ಬೋತ್ ದ ಕೇಸಸ್. ಹೆನ್ಸ್ ಏನು ಸೀಕ್ವೆನ್ಸ್ ಗಿವನ್ ಸೀಕ್ವೆನ್ಸ್ xn ಇಸ್ ಡೈವರ್ಜೆಂಟ್. ಕೊಟ್ಟಿರುವ ಸೀಕ್ವೆನ್ಸ್ ಇದು ಡೈವರ್ಜೆಂಟ್ ಆಗ್ತಾ ಇದೆ. ಓಕೆ, ಡೈವರ್ಜೆಂಟ್. ನೆಕ್ಸ್ಟ್ ಎಕ್ಸಾಂಪಲ್, ರೂಟ್ n ಪ್ಲಸ್ 1 ಮೈನಸ್ ರೂಟ್ n. ಓಕೆ, ಸೊಲ್ಯೂಷನ್
ಸೊಲ್ಯೂಷನ್ ನೋಡೋಣ. ಈಗ ಸೊಲ್ಯೂಷನ್ ಏನಾಗುತ್ತೆ, ಸೊಲ್ಯೂಷನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಎನ್ ಕೊಟ್ಟಿದ್ದಾರಲ್ವ ನಮಗೆ. ಎಕ್ಸ್ ಎನ್ ಇಸ್ ಈಕ್ವಲ್ ಟು ವಾಟ್, ಎಕ್ಸ್ ಎನ್ ಇಸ್ ಈಕ್ವಲ್ ಟು ರೂಟ್ ಎನ್ ಪ್ಲಸ್ 1 ಮೈನಸ್ ರೂಟ್ ಎನ್ ಅಲ್ವಾ, ಮೈನಸ್ ರೂಟ್ ಎನ್. ಈಗ ಲಿಮಿಟ್ ಅಪ್ಲೈ ಮಾಡಿ, ಏನಾಯಿತು, ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಲಿಮಿಟ್ ರೂಟ್ ಎನ್ ಪ್ಲಸ್ 1 ಮೈನಸ್ ರೂಟ್ ಎನ್ ಅಂತ ಇದೆ ಅಲ್ವಾ, ಇದೆ. ಇದನ್ನು ನಾವು ಮಲ್ಟಿಪ್ಲೈ ದಿಸ್ ಬೈ ರೂಟ್ ಎನ್ ಪ್ಲಸ್ 1 ಪ್ಲಸ್ ರೂಟ್ ಎನ್ ಡಿವೈಡ್ ಬೈ ರೂಟ್ ಎನ್ ಪ್ಲಸ್ 1 ಪ್ಲಸ್ ರೂಟ್ ಎನ್. ಓಕೆ, ವಾಟ್ ವಿ ಗೆಟ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಏನು ಸಿಗುತ್ತೆ ನಮಗೆ. ಕ್ಲಿಯರ್ಲಿ ಇದು ಯಾವ ಫಾರ್ಮಲ್ಲಿದೆ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ಲಿದೆ ಅಲ್ವಾ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ವಾ. ಸ್ಕ್ವೇರ್ ಆಫ್ ದಿಸ್ ಮೈನಸ್ ಸ್ಕ್ವೇರ್ ಆಫ್ ದಿಸ್ ದಟ್ ಈಸ್ ಲಿಮಿಟ್, ಕ್ಲಿಯರ್ಲಿ ಲಿಮಿಟ್ ಎನ್ ಪ್ಲಸ್ 1 ಮೈನಸ್ ಎನ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ವಾಟ್, ಎನ್ ಪ್ಲಸ್ 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ದಟ್ ಈಸ್ ಈಕ್ವಲ್ ಟು ಏನಾಯಿತು, ಲಿಮಿಟ್. ಇಲ್ಲಿ ಅಬ್ಸರ್ವ್ ಮಾಡಿ, ಪ್ಲಸ್ ಎನ್ ಮೈನಸ್ ಎನ್ ಗೆಟ್ ಕ್ಯಾನ್ಸಲ್, 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಏನು ಉಳಿತು, ಸ್ಕ್ವೇರ್ ರೂಟ್ ಆಫ್ ಎನ್ ಪ್ಲಸ್ 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎನ್ ಅಲ್ವಾ, ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಆಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ದಿಸ್ ಟರ್ಮ್ ಇಸ್ ಕ್ಲಿಯರ್ಲಿ ಈಕ್ವಲ್ ಟು ಇನ್ಫಿನಿಟಿ ಅಲ್ವಾ. 1 ಬೈ ಇನ್ಫಿನಿಟಿ ಈಸ್ ಈಕ್ವಲ್ ಟು ಝೀರೋ ಅಲ್ವಾ. ದೇರ್ ಫಾರ್ ಏನು ಕೊಟ್ಟಿರುವ ದಿಸ್ ಸೀಕ್ವೆನ್ಸ್ ವಾಟ್, ಹೆನ್ಸ್ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಕನ್ವರ್ಜೆಂಟ್ ಅಲ್ವಾ. ಇದೊಂದು ಫೈನೈಟ್ ವ್ಯಾಲ್ಯೂಗೆ ಟೆನ್ಸ್ಟ್ ಆಗ್ತಾ ಇದೆ ಅಲ್ವಾ, ಅಂದರೆ 0ಕ್ಕೆ ಟೆನ್ಸ್ಟ್ ಆಗ್ತಾ ಇದೆ ಕೊಟ್ಟಿರುವ ಸೀಕ್ವೆನ್ಸ್, ಅಂದರೆ ಹೆನ್ಸ್ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಕನ್ವರ್ಜೆಂಟ್. Okay, sequence of this that is root n plus 1 minus root n is equal to is convergent since its limit is equal to 0. Okay, next example, 3n square plus 4n divide by 2n minus 1. Okay, solution ಏನು ಕೊಟ್ಟಿದ್ದಾರೆ, ಎಕ್ಸ್ ಎನ್ ಇಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ, 3n ಸ್ಕ್ವೇರ್ ಪ್ಲಸ್ 4n ಡಿವೈಡ್ ಬೈ 2n minus 1 ಅಂತ ಕೊಟ್ಟಿದ್ದಾರಲ್ವ. ನಾವು ಅಪ್ಲೈ ಲಿಮಿಟ್ ಆನ್ ಬೋತ್ ಸೈಡ್ಸ್, ವಾಟ್ ವಿ ಗೆಟ್, ಲಿಮಿಟ್ ಎಕ್ಸ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಲಿಮಿಟ್ 3n ಸ್ಕ್ವೇರ್ ಪ್ಲಸ್ 4n ಡಿವೈಡ್ ಬೈ 2n minus 1 ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಲಿಮಿಟ್. ಇಲ್ಲಿ ಅಬ್ಸರ್ವ್ ಮಾಡಿ, ಎನ್ ಸ್ಕ್ವೇರ್ ಅನ್ನು ಕಾಮನ್ ತೆಗಿಬೋದಲ್ವಾ, ಎನ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಏನು ಉಳಿತು, 3 ಪ್ಲಸ್ ಎನ್ ಸ್ಕ್ವೇರ್ ಕಾಮನ್ ತೆಗಿಬೇಕು ಅಂದರೆ ಇದಕ್ಕೆ ಎನ್ನಿಂದ ಮಲ್ಟಿಪ್ಲೈ ಮಾಡಬೇಕು, ಎನ್ನಿಂದ ಡಿವೈಡ್ ಮಾಡಬೇಕಲ್ವ. ಕ್ಲಿಯರ್ಲಿ ಏನು ಉಳಿತು, ಈ ಎನ್ ಸ್ಕ್ವೇರ್ನ ಕಾಮನ್ ತೆಗೆದೀವಿ, 4 ಬೈ ಎನ್ ಡಿವೈಡ್ ಬೈ, ಇಲ್ಲಿ ಡಿನಾಮಿನೇಟರ್ 2n minus 1 ಇದೆ ಅಲ್ವಾ, 2n minus 1 ಅಲ್ಲಿ ನಾನು ಏನನ್ನು ಕಾಮನ್ ತಗೊಳ್ತೀನಿ, ಏನು ಉಳಿಯುತ್ತೆ, 2 minus 1 by n ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಅಬ್ಸರ್ವ್ ಮಾಡಿ, ದಟ್ ಈಸ್ ಈಕ್ವಲ್ ಟು this n here 1n get cancel, ಏನು ಉಳಿತು, ಲಿಮಿಟ್ n ಇಂಟು 3 ಪ್ಲಸ್ 4 ಬೈ n ಡಿವೈಡ್ ಬೈ 2 minus 1 by n ಆಸ್ n ಟೆನ್ಸ್ ಟು ಇನ್ಫಿನಿಟಿ ಏನಾಗುತ್ತೆ, ಇನ್ಫಿನಿಟಿ ಆದಾಗ ಏನಾಗುತ್ತೆ, ಇನ್ಫಿನಿಟಿ ಇಂಟು 3 ಡಿವೈಡ್ ಬೈ 2 ಅಂದರೆ ಕ್ಲಿಯರ್ಲಿ ದಿಸ್ ಇಸ್ ಇನ್ಫಿನಿಟಿ ಇಂಟು 3 ಇಸ್ ಇನ್ಫಿನಿಟಿ ಬೈ 2 ಕ್ಲಿಯರ್ಲಿ ಇನ್ಫಿನಿಟಿ ಅಲ್ವಾ, ಕ್ಲಿಯರ್ಲಿ ಇನ್ಫಿನಿಟಿ ಅಂದರೆ ಹೆನ್ಸ್ the given sequence is divergent, ಅಂದರೆ ಇದು ಸಮ್ ಇನ್ಫೈನೈಟ್ ವ್ಯಾಲ್ಯೂಗೆ ಟೆನ್ಸ್ಟ್ ಆಗ್ತಾ ಇದೆ ಅಲ್ವಾ. therefore given sequence xn is divergent. Okay, thank you.